ಇವತ್ತು 2ನೇ ದಿನ ಕಾಲೇಜು. ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಉಣ್ಣಕ್ಕೇನು ಮಾಡಿಲ್ಲ, ಎಲ್ಲ ಖಾಲಿ ದಬ್ರಿ ನಾವು ಕರೆಯಾಗಿ ಕಾಯಾಗದಂಗೆ ಆಗ್ಬಿಟ್ಟಿದ್ದೆ. ನಾನು ನಿಮ್ಮ ಪ್ರೀತಿಯ ಕದರ್ ಕನ್ನಡಿಗ, ಮಾತಲ್ಲೇ ಬಾರಿಸೋಣ ಕನ್ನಡದ ಡಮರುಗ. ಜಿಂಗಲ್ ಅಕ ಲಕ ಲಕ ಬರ್ರ 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 ಬರ್ರ. ಸ್ನೇಹಿತರೆ, ಇವತ್ತು ಕಾಲೇಜಿಗೆ ಹೋಗ್ಬೇಕಂತಂದು ಬೆಳಗ್ಗೆ ಬೇಗ ಅಂದ್ರೆ 6 ಗಂಟೆಗೆ ಎದ್ದು ಕಣಕೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ಮನೆಗೆ ಬಂದು ಸ್ನಾನಗಿನ ಮಾಡಿ ನಮ್ಮಮ್ಮ ಉಪ್ಪಿಟ್ಟು ಮಾಡಿದ್ಲು. ಹಂಗೆ ಶಿಸ್ತಾಗಿ ಕುತ್ಕೊಂಡು ಮಸ್ತಾಗಿ ತಿಂದ್ಬಿಟ್ಟೆ. ತಿನ್ಕೊಂಡು ಗಡಗಡ ಬಸ್ ಸ್ಟ್ಯಾಂಡಿಗೆ ಬಂದೆ. ಹಂಗೆ ಬಸ್ ಕೂಡ ಬಂದೇ ಬಿಡ್ತು. ಬಂದು ಬಸ್ ಇಳಿತಿದ್ದಂಗೆ ನಮ್ಮ ಹುಡುಗ ಸಿಕ್ಕ. ಆದ್ರೆ ಏನ್ ಮಾಡಕ್ಕ, ಒಂದು ಡಿಪ್ಲೊಮಾ ಕಾಲೇಜು, ನಂದು ಡಿಗ್ರಿ ಕಾಲೇಜು, ಇಬ್ರದು ದೂರ ದೂರ ದೂರ, ಇನ್ನು ದೂರ ದೂರ. ಹಾಯ್ ಗಾಯ್ಸ್, ಇವತ್ತು 2ನೇ ದಿನ ಕಾಲೇಜು. ಏನೋ ಗೊತ್ತಿಲ್ಲ, ಅಷ್ಟು ದೂರದಿಂದ ನಡ್ಕೊಂಬದ್ರು ನಮ್ ಕಾಲೇಜ್ ನೋಡತ್ಲೆ ಒಂಥರ ನೆಮ್ಮದಿ ಮತ್ತೆ ಖುಷಿ ಆಗತ್ ನೋಡ್ರಿ. ಯಾಕಂದ್ರ ನಮ್ ಸರ್ಕಾರಿ ಕಾಲೇಜ್ ಯಾವ್ದಕ್ಕೂ ಕಮ್ಮಿ ಇಲ್ರಿ. ಅದಕ್ಕ ಹಂಗ ಇವತ್ತು ಸೆಕ್ಷನ್ ಬೇರೆ ಮಾಡಿದ್ರು. ಹಂಗಾಗಿ ಯಾವ ಕ್ಲಾಸ್ ಕೂಡ ಬೋರ್ ಹೊಡಿಲಿಲ್ಲ, ಸಖತ್ತಾಗಿ ಪಾಠ ಮಾಡಿದ್ರು. ನಾವು ಕೂಡ ಕ್ಲಾಸ್ ಕೇಳ್ಕೊಂಡು ಕಾಲೇಜ್ ಬಿಟ್ಟ ತಕ್ಷಣ ನಾನು ನಮ್ ದೋಸ್ತ ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು, ಏನಂತೀರ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು. ಹಂಗೆ ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದಂಗೆ ನಮಗೋಸ್ಕರ ಬಸ್ಸು ರೆಡಿಯಾಗಿ ಒಂದ್ ಸೀಟ್ ಕೂಡ ಇಲ್ದಂಗೆ ತುಂಬ್ಕೊಂಡು ನಿಂತಿತ್ತು. ಅದ್ರಲ್ಲೇ ನಾವು ತುರ್ಕಾಡ್ಕೊಂಡು ಟಿಕಾಡ್ಕೊಂಡು ನಿಂತ್ಕೊಂಡು ಅಂತೂ ಇಂತ ನಮ್ಮ ಊರಿಗೆ ಬಂದು ತಲುಪಿದ್ವಿ. ಹಂಗ ಮನೆಗೆ ಬರತ್ಲೆ ಮನೆಗೆ ಯಾರು ಇದ್ದಿಲ್ಲ. ವಾಟ್ ಹಸ್ತೈತೆ ಅಂತ ಉಣ್ಣ ಕೊಡ್ಕೊಂಡಿದ್ರೆ ಸಾರಿಂದ ಬರಿಬಿಟ್ಟು ಬೇರೆ ಏನೂ ಸಿಗ್ಲಿಲ್ಲ. ಮನೆಗಂದ್ರೆ ಈಗ ಬಂದು ನನಗೆ ಭಾಳ ಹೊಟ್ಟೆ ಹಸ್ತದೆ. ಅಂದ್ರೆ ಉಣ್ಣಕ್ಕೇನು ಮಾಡಿಲ್ಲ, ಎಲ್ಲ ಖಾಲಿ ದಬ್ರಿ ನಾವು. ರೈಸ್ ಹೊಡೆದು ಬಿಡೋಣ ನೀವು ಸುಮ್ಮನೆ. ಹಂಗೆ ಇದನ್ನ ಕಾಲೇಜ್ನಾಗ ಕೊಟ್ರು NSSಗೆ ಅಂತ. ನನಗೆ ಸೇರಕ್ಕಂತ ಭಾಳ ಇಷ್ಟ ಆಯ್ತು. ಅದಕ್ಕೆ ಈ ಫಾರ್ಮ್ ತುಂಬಿ ಸರ್ಕಾರ ಕೊಟ್ಟು NSSಗೆ ಸೇರಕ್ಕಂತ ಹೇಳ್ತೀನಿ. ಸೇರಿದ್ಮೇಲೆ 7 ದಿನ ಕ್ಯಾಂಪ್ ಹಾಕಿದಾಗ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಅದಕ್ಕೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡಕತ್ತೀರ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ನೀವು ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ವಿಡಿಯೋ ಮಾಡೋಕ್ಕೆ ಇನ್ನಷ್ಟು ಹುಮ್ಮಸ್ ತಂದು ಕೊಡುತ್ತದೆ. ಹಂಗಾಗಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನಗಂತೂ ಇವಾಗ ಸಮಾಧಾನ ಆಯ್ತು ನೋಡ್ರಿ. ಯಾಕಪ್ಪ ಅಂದ್ರೆ ಬಿಸಿಲು ಭಾಳ ಇತ್ತು. ಮನೆಗೆ ಬರತ್ಲೆ ಬೆವತ್ತೆ ಕರೆಯಾಗಿ ಕಾಯಾಗದಂಗೆ ಆಗ್ಬಿಟ್ಟಿದ್ದೆ. ಮುಖ ತುಕ್ಕೊಂಡು ಫ್ರೆಶ್ ಅಪ್ ಆದೆ. ಅಂತಿಂತೂ ಮುಖ ತುಕೊಂಡು ಮಸ್ತಾಗಿ ಫ್ರೆಶ್ ಅಪ್ ಆದೆ. ಲೆಟ್ಸ್ ಸ್ಟಾರ್ಟ್. ಹಂಗೆ ವಾತಾವರಣ ಹೆಂಗಾರ ಇರಲಿ, ನೀರು ಕುಡಿಯೋದು ಮೇನು. ಯಾಕಪ್ಪ ಅಂದ್ರೆ ನೀರು ನಮ್ಮ ಆರೋಗ್ಯ ಕಾಪಾಡೋಕ್ಕೆ ಭಾಳ ಪ್ರಮುಖ ಪಾತ್ರ ವಹಿಸ್ತೈತಿ. ಹಂಗಾಗಿ ಆದಷ್ಟು ಎಲ್ಲರೂ ಸಾಧ್ಯವಾದಷ್ಟು ನೀರು ಕುಡೀರಿ ಅಂತ ಹೇಳ್ತಾ ನಾನು ಆಮೇಲೆ ಉಂಡ್ರಾತು ಫಸ್ಟ್ ಆಕಳಿಗೆ ಮೇವಾಕ್ ಬರೋಣ ಅಂತಂದು ಕಣಕೊಂಡಿದ್ದೆ. ಹಂಗೆ ನಮ್ಮೂರಾಗ ಇವತ್ತು ಸಂತೆ ಸಖತ್ತಾಗಿ ನಡೆಯಕತ್ತಿತ್ತು. ನಮ್ಮೂರ ಸಂತೆಲಿ ಸಂಜೆ ಹಿಂದೆ ಬಂದೋಡು ನೀಂತಾನೆ ಅನ್ನೋ ಫೀಲ್ ಅಲ್ಲಿ ನಾನು ಹೋಗಕತ್ತಿದ್ರ ನನ್ನಿಂದ ಎಮ್ಮಿ ಬರಕತ್ತಿದ್ವು. ನಿನ್ನ ನೋಡಿ ನಕ್ಕೋನು ನಾಂತಾನೆ. Emotional damage. ಹಂಗೆ ಕಣಕ್ ಹೋಗಿ ಮೇವಿರ್ದು ಆಕಳಿಗೆ ಮೇವ್ ಹಾಕಿ ನಡ್ಕಂತ ಬರತ್ಲಿಗೆ ನಮ್ಮವ್ವ ಬಂದು ಅಡ್ಗೆ ಮಾಡಿದ್ಲು. ಹಂಗಾಗಿ ಮಸ್ತಾಗಿ ಅನ್ನ ಸಾಂಬಾರು ಊಟ ಮಾಡಿದೆ. ಅಂತೂ ಇಂತ ಕಡಕ್ಕಾಗಿ ಊಟ ಅಂತ ಆಯ್ತು. ಕೆಲಸ ಅಂತ ಏನಿಲ್ಲ. ಈಗ ಬೆಳಗ್ಗೆ ಅಷ್ಟ ಇದ್ದಿದ್ದು ಸ್ವಲ್ಪ ಕಾಲೇಜಿಗೆ ಹೋಗಿ ಬಂದಿದ್ದಕ್ಕೇನೆ ಕೆಲಸ ಇಲ್ಲ. ಸದ್ಯಕ್ಕೆ ಹೊಲಕ್ಕೆ ಹೋಗೋದ ಅಂಥದ್ದು ಇಂಥದ್ದು ಏನು ಕೆಲಸ ಇಲ್ಲ. ಸುಮ್ಮನೆ ರೂಮ್ನಾಗ ಹೋಗಿ ಫ್ಯಾನ್ ಆಫ್ ಆಗೈತಿ, ಆನ್ ಮಾಡೋದೈತಿ, ತೆಲಗಿಂಬೋಗೈತಿ, ಇಲ್ಲೇ ತೆಲಗಿಂಬ ಹಿಂಗೆ ಒಗ್ಯೋದೈತಿ. ಆರಾಮ್ ಹಿಂಗೆ ಮಕ್ಕಂದ್ರೆ ಅಂದ್ರೆ ಆಯ್ತು ನೋಡ್ರಿ. ಸಂಪಲೆ ಪರಾಕ್. ಹಂಗ ನನಗೆ ಇನ್ನೊಂದು ಹವ್ಯಾಸ ಐತಿ. ಏನಪ್ಪ ಅಂದ್ರೆ ಸಣ್ಣ ಪುಟ್ಟ ಸಾಂಗ್, ಕವನ ಅವನು ಬರಿತಿರ್ತೀನಿ. ಅಷ್ಟೊಂದೇನು ಬರ್ದಿಲ್ಲ, ಸ್ವಲ್ಪ ಬರ್ದಿನಿ. ಅದನ್ನೇ ಈ ಬುಕ್ ಒಳಗೆಲ್ಲ ಕಲೆಕ್ಟ್ ಮಾಡಿ ಇಟ್ಟೀನಿ. ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಇದನ್ನ ಕವನ ಓದೋದ ಅದನ್ನ ಕೇಳ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಓದಂಬರ್ರಿ, ಬರ್ರಿ ಬಟ್ ಓದೋಣ. ಇದೇನಪ್ಪ ಯಾರಿಗೆ ಲವ್ ಯು ಅಂತ ಬರ್ದಂತ ಶಾಕ್ ಆಗ್ಬೇಡ್ರಿ. ನಾನು ನನ್ನ ಸಾಹಿತ್ಯಕ್ಕೆ ಅಂದರೆ ಸಾಹಿತ್ಯ ಅನ್ನೋ ರೇಂಜಿಗೆ ಏನು ಸಾಹಿತ್ಯ ಬರೋಲ್ಲ. ಇನ್ನು ಸ್ಟಾರ್ಟಿಂಗ್ ಪ್ರಯತ್ನ ಮಾಡ್ತಿರ್ತೀನಿ ಅಷ್ಟೇ. ಅಂದ್ರೆ ಬರವಣಿಗೆಯನ್ನು, ಕನ್ನಡ ಸಾಹಿತ್ಯವನ್ನು ಇಷ್ಟಪಡ್ತೀನಿ ಅನ್ನೋದಕ್ಕೋಸ್ಕರ. ಇದು ಬ್ಲಡ್ ಆರ್ಟ್ ಬಿಡ್ಸಕ್ಕಂತಂದು ಬ್ಲಡ್ ತೆಗ್ಸ್ಕೊಂಬಂದಿದ್ದೆ ಒಬ್ಬರದು. ಅವಾಗ
ಇದನ್ನ ಲವ್ ಯು ಅಂತ ಬರ್ದಿರೋದು. ಅಂದರೆ ಕನ್ನಡ ಸಾಹಿತ್ಯನ ಇಷ್ಟಪಡ್ತೀನಿ ಅಂತ ಬ್ಲಡ್ಡಲ್ಲಿ ಬರ್ದಿರೋದು ಅಷ್ಟೇ, ಅದನ್ನ ಲವ್ ಯು ಅಂತ. ಅದಾವ ಹಿಂಗೆ ಸಣ್ಣ ಪುಟ್ಟ ಕವನ ಅವನಿವನು ಬರುತ್ತಿರ್ತೀನಿ. ಏನಪ್ಪ ಅಂದ್ರೆ ನಮ್ಮ ಜನ್ರೇಷನ್ನು ಓದೋದು ಕೇಳಿಸ್ಕೊಳೋದು, ಆಮೇಲೆ ಓದೋದು ಭಾಳ ಕಡಿಮೆ ಆಗಿಬಿಡುತ್ತೆ. ನಾನು ಇವನ್ನೆಲ್ಲ ಚೆನ್ನಾಗದವ ಓದಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದಿತ್ತು, ಸ್ಕಿಪ್ ಮಾಡಿಬಿಡ್ತಾರೆ, ಸರಿ ಇಲ್ಲ ನಮ್ಮ ಜನ. ಹಂಗಾಗಿ ಕಮೆಂಟ್ ಹಾಕ್ರಿ, ನೀನು ಬರ್ದಿರೋ ಕವನ ಹೇಳು ಅಂತಂದು ಏನರ ನೀವು ಕಮೆಂಟ್ ಹಾಕಿದ್ನಪ್ಪ ಅಂದ್ರೆ ಖಂಡಿತ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಸ್ವಂತ ಬರ್ದಿರೋಂಥ ಕವನಗಳ್ನೆಲ್ಲ ಓದಿ ಎಕ್ಸ್ಪ್ಲೇನ್ ಮಾಡ್ತೀನಿ. Xiaomi Music Speaker Bluetooth Mode. ಉರುಪಿಲ್ಲದೆ ಮ್ಯೂಸಿಕ್ ಕೇಳೋಣ ಅಂತಂದು ಇದನ್ನೇನ ತಗೊಂಡೆ, ಅದ್ರ ತಗೊಂಡು ಕನೆಕ್ಟ್ ಮಾಡೋಕ್ಕಾರ ನೆನಪಾತು ಮ್ಯೂಸಿಕ್ ಪ್ಲೇ ಮಾಡ್ಕೊಂತ ವಿಡಿಯೋ ಮಾಡೋಕ್ಕಾಗಲ್ಲ ಅಂತಂದು ಇರೋದು ಒಂದೇ ಫೋನು. ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ರಿ, ಮುಂದೊಂದಿನ ಸಖತ್ತಾಗಿ ಎಂಜಾಯ್ ಮಾಡೋಣಂತೆ ಸ್ಟುಡಿಯೋ ಥರ ಟೈಪ್ ಮಾಡ್ಕೊಂಡು ಈ ರೂಮಲ್ಲೇ. ಎದ್ರು ಸರಿ ಬಿದ್ರು ಸರಿ ಎತ್ತೋ ಕಾಲನ್ನ. ಹಾಗೆ ನೀವೆಲ್ಲರೂ ಇಲ್ಲಿವರೆಗೂ ನನ್ನ ಬ್ಲಾಗ್ ನೋಡಿರಪ್ಪ ಅಂದರೆ ದಯವಿಟ್ಟು ಇಷ್ಟ ಆಗಿರುತ್ತೆ. ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು, ಒಂದು ಕಮೆಂಟು, ಒಂದು ಶೇರು ಕೂಡ ಮುಂದಿನ ದಿನಗಳಲ್ಲಿ ನಾನು ಇನ್ನಷ್ಟು ಚೆನ್ನಾಗಿರೋ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರೋಕ್ಕೆ ಹುಮ್ಮಸ್ ತಂದು ಕೊಡುತ್ತೆ. ಅದಕ್ಕೆ ದಯಮಾಡಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು.